ಕೇಂದ್ರ ಸರ್ಕಾರ ಕೆಲ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಗಳ ದರ ಇಳಿಕೆ ಮಾಡಿದ್ದನ್ನು ಸ್ವಾಗತಿಸಿ ಬಿಜೆಪಿ ವತಿಯಿಂದ ನಗರದಲ್ಲಿ ಇಂದು ಸಂಭ್ರಮಾಚರಣೆ ನಡೆಯಿತು. ನಗರದ ಬಸವಣ್ಣನಗುಡಿ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಆಯೋಜಿಸಿದ ಜಿಎಸ್ಟಿ ಇಳಿಕೆಗೆ ಉಡುಗೊರೆ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳು ಘೋಷವಾಕ್ಯದ ಅಡಿಯಲ್ಲಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. बड़वर बंधु नरेंद्र मोदी जी की बड़वर बंधु नरेंद्र मोदी जी की धन्यवाद धन्यवाद मोदी जी धन्यवाद धन्यवाद धन्यवाद. ಈ ವೇಳೆ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಮಾಡಿ ಜನರಿಗೆ ನವರಾತ್ರಿ ಉಡುಗೊರೆ ನೀಡಿದೆ. ದೇಶದ ಇತಿಹಾಸದಲ್ಲಿ ಜಿಎಸ್ಟಿ ಏರಿಸಿದ್ದನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಳಿಸಿದ ಉದಾಹರಣೆಯೇ ಇಲ್ಲ. ನರೇಂದ್ರ ಮೋದಿ ಈ ಕೆಲಸ ಮಾಡಿ ಬಡ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಮಾಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ದೇಶದಲ್ಲಿ 17 ವಿವಿಧ ತೆರಿಗೆಗಳಿತ್ತು, 13 ಬಗೆಯ ಸೆಸ್ಗಳಿತ್ತು. 17 ವಿವಿಧ ತೆರಿಗೆಗಳು, 13 ಬಗೆಯ ಸೆಸ್ ಇತ್ತು. ಮೋದಿಜಿ ಯೋಚನೆ ಮಾಡಿದ್ರು, BJP ಸರ್ಕಾರ ಬಂದ ಮೇಲೆ ಒಂದು ದೇಶ ಒಂದು ತೆರಿಗೆ, ಒನ್ ನೇಷನ್ ಒನ್ ಟ್ಯಾಕ್ಸ್, ಒಂದು ದೇಶ ಒಂದು ತೆರಿಗೆ. ಈ ಎಲ್ಲ 17 ವಿವಿಧ ರೀತಿಯ ತೆರಿಗೆಗಳನ್ನು ರದ್ದುಪಡಿಸಿ 13 ಸೆಸ್ಗಳನ್ನು ರದ್ದುಪಡಿಸಿ ಅವರು ಯೋಚನೆ ಮಾಡಿದ್ರು, ಈಸಿ ಲಿವಿಂಗ್ ಈಸಿ ಡೂಯಿಂಗ್, ಅಂದರೆ ಜನರು ಕಷ್ಟ ಇಲ್ಲದೆ ಬದುಕಬೇಕು, ಕಷ್ಟ ಇಲ್ಲದೆ ಕೆಲಸ ಮಾಡಬೇಕು ಅಂತ ಹೇಳಿ ಈಸಿ ಲಿವಿಂಗ್ ಈಸಿ ಡೂಯಿಂಗ್ ಅಂಥೇಳಿ ಯೋಚನೆ ಮಾಡಿದ್ರು. ಈಗ 22 ವಿವಿಧ ಜೀವರಕ್ಷಕ ಔಷಧಿಗಳ ಮೇಲೆ ತೆರಿಗೆ ಇಲ್ಲ, ಜೀರೋ ಟ್ಯಾಕ್ಸ್. 22 ವಿವಿಧ ಜೀವರಕ್ಷಕ ತೆರಿಗೆ ರದ್ದುಪಡಿಸಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಬಗೆಯ ಜೀವರಕ್ಷಕ ಔಷಧಿಗಳಿಗೆ 18% ತೆರಿಗೆಯಿಂದ 5% ಇಳಿಸಿದ್ದಾರೆ. ಅದ್ರ ನೇರ ಲಾಭ ಗ್ರಾಹಕರಿಗೆ ಆಗುತ್ತೆ. ಇದಲ್ಲದೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ಸಿಮೆಂಟು, ಕಬ್ಬಣ ಇತ್ಯಾದಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ನ ಅದರ ಟ್ಯಾಕ್ಸನ್ನು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಟ್ಯಾಕ್ಸ್ನ 28% 18% ಇಳಿಸಿದ್ದಾರೆ. 10% ಕಡಿಮೆ ಆಗುತ್ತೆ. ಹಾಗೆ ಈ ಕಮರ್ಷಿಯಲ್ ವೆಹಿಕಲ್ಸು, ಟ್ರಕ್ಸು ಅದರದ್ದು ಕೂಡ 28% 18% ಇಳಿಸಿದ್ದಾರೆ. ಈಗ ಟಿ ವಿ ನಾವಿಲ್ಲಿ ಕೇಳ್ತಾ ಇದ್ವಿ, 69,000 ಇದ್ದಿದ್ದು 42,000, ಅಲ್ಲಿಗೆ ಹತ್ತತ್ರ 27,000 ಒಂದು ಟಿ ವಿಯ ದರ ಕಡಿಮೆ ಆಗಿದೆ, ಒಂದು ಟಿ ವಿ ದರ ಕಡಿಮೆ ಆಗಿದೆ. ಇದಲ್ಲದೆ ಪ್ರೊಸೆಸಿಂಗ್ ಫುಡ್ಸು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿ ಅದರೆಲ್ಲದರ ತೆರಿಗೆಯನ್ನು 5% ಇಳಿಸಿದ್ದಾರೆ. ಗುಡಿ ಕೈಗಾರಿಕೆಗಳು, ಕೈಮಗ್ಗ ಇತ್ಯಾದಿ ಗುಡಿ ಕೈಗಾರಿಕೆಗಳು ಅದರ ತೆರಿಗೆಯನ್ನು ಕೂಡ ಕೇವಲ 5% ಇಳಿಸಿದ್ದಾರೆ. ಒಂದು ಕಾಲದಲ್ಲಿ ಇವಕ್ಕೆಲ್ಲ 40-45% ಟ್ಯಾಕ್ಸ್ ಆಗ್ತಾಯಿತ್ತು. ಇದೆಲ್ಲದರ ಲಾಭ ನೇರವಾಗಿ ಗ್ರಾಹಕರಿಗೆ ಆಗಬೇಕು ಅಂತ ಪ್ರಧಾನಮಂತ್ರಿ ಮೋದಿಜಿಯವರು ತೆರಿಗೆ ಇಳಿಸಿ ನಮಗೆಲ್ಲರಿಗೂ ಒಂದು ದಸರಾ ಗಿಫ್ಟ್ ಕೊಟ್ಟಿದ್ದಾರೆ.
ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ನಗರ ಅಧ್ಯಕ್ಷರಾದ ಪುಷ್ಪರಾಜ್, ಬಿಜೆಪಿ ಎಸ್ಸಿ ಘಟಕ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು.